ಈಗ ಬೇರೆ ಊರಿಂದ ಇಲ್ಲಿ ತನಕ ಬಂದಿದ್ದಾರೆ. ಅವರು ಯಾಕೆ ಬಂದಿದ್ದಾರೆ ಅಂದ್ರೆ ಅವರು ರೈತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವ್ರು ಬಂದಂಥ ಉದ್ದೇಶಕ್ಕೆ ನಾವು ಸಾಥ್ ಕೊಡಬೇಕು. ಒಂದು 10 ಜನ ರೈತರಲ್ಲಿ ಒಂದು 5 ಜನರು ನಾವು ನಾಳೆ ಅವ್ರು ಇಟ್ಕೊಂಡಂಥ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ರೆ ಅವ್ರು ನಮ್ಮ ಊರಿಗೆ ಈ ಸಮಯದಲ್ಲಿ ಬಂದದಕ್ಕೆ ಸಾರ್ಥಕ ಆಗ್ತದೆ. ಅದಕ್ಕೆ ನಮ್ಮೂರಲ್ಲಿ ರೈತರು ಭಾಳ ಜನ ಇಲ್ಲ, ಎಷ್ಟು ಜನ ಅದೀವಿ ಎತ್ತಿರದೇ ಇದ್ರು ಕೂಡ ನಾವರೇ ಅಲ್ಲಿ ಹೋಗೋಣ ಅಂತ ನನ್ನ ವಿಚಾರ. ಎತ್ತಿದ್ದವರು ಬಂಡಿ ಸಮೇತ ಹೋದ್ರೆ ಬಹಳ ಚಲೋ. ಒಂದ್ ವೇಳೆ ಎತ್ತಿ ಇರದೇ ಇದ್ದವರು ರೈತರಿಗೆ ಅದೀವಿ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಭಾಗವಹಿಸಿ ಈ ಕಾರ್ಯಕ್ರಮ ನಡೆದ ಇದು ಸುಸೂತ್ರವಾಗಿ ನಡೆಯಲಿ. ಆ ಭಗವಂತ ಎಲ್ಲರಿಗೂ ಎಲ್ಲ ರೈತರ ಆಶೆಯನ್ನು ಈಡೇರಿಸಲಿ ಅಂತ ನಮ್ಮೆಲ್ಲರ ಪರವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಬಂದಂತ ರೈತರಿಗೆ ಮತ್ತೊಂದು ಸಲ ನಾನು ಆ ಊರಿಗೆ ಬಂದಂತ ಹಿರಿಯರಿಗೆ ವಂದಿಸಿ, ಆ ರೈತರು ಏನು ಬೇಡಿಕೆ ಇಟ್ಟಾರೆ ಸರ್ಕಾರದಲ್ಲಿ ಅಂದ್ರೆ ನಮಗೆ ಪ್ರತಿ ತಿಂಗಳು ಒಂದಿಷ್ಟು ದುಡ್ಡು ಕೊಡಬೇಕು ಸರ್ಕಾರ. ಯಾಕಂದ್ರೆ ಬರಗಾಲ, ಮಳೆ ಇದ್ರೆ ಆ ಬೆಳೆ ಇರೋದಿಲ್ಲ, ಬೆಳೆ ಇದ್ರೆ ಅದಕ್ಕೆ ಪೀಕ್ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ದಾಣಿ ಇರುವುದಿಲ್ಲ. ಅದಕ್ಕೆ ರೈತರಿಂದ ಸರ್ಕಾರದಿಂದ ನಮ್ಗೆ ಏನಾದ್ರು ಒಂದು ಅನುಕೂಲ ಸಿಗಲಿ ಅನ್ನುವಂಥ ಆ ರೈತರ ಪ್ರಮುಖವಾದಂಥ ಒಂದು ಬೇಡಿಕೆ ಇರೋದಲ್ಲ, ಆ ಬೇಡಿಕೆಗೋಸ್ಕರ ನಾವೆಲ್ಲರೂ ಕೂಡಿ ಆ ಹೋರಾಡೋಣ. ಆ ನಮ್ಮ ರೈತರಿಗೆ ಯಾವಾಗಲೂ ಜಯ ಅದ. ಭಗವಾನ್ ಕಾ ಘರ್ ದೇರ್ ಹೈ ಲೇಕಿನ್ ಅಂಧೇರ್ ನಹೀ ಅಂತ ಹೇಳ್ತಾರೆ. ದೇವರು ಕೊಡುವಂತ ಸಮಯದಲ್ಲಿ ಅದು ಲೇಟ್ ಆಗ್ತದೆ, ಆದ್ರೆ ಖಂಡಿತವಾಗಿ ಅದು ನಮಗೆ ಸಿಗ್ತದೆ. ಫಲ ಪ್ರಯತ್ನ ಮಾಡಿದ್ರೆ ಫಲ ಸಿಗ್ತದೆ. ಅದಕ್ಕೆ ಬಾವಿ ಒಳಗೆ ಇಳಿದ ತಕ್ಷಣನೇ, ಬಾವಿ ಒಳಗೆ ನಾವು ಜಿಗಿದ ತಕ್ಷಣ ನಮಗೆ ಬಂಗಾರ ಸಿಗುವುದಿಲ್ಲ. ನಾವು ಮೇಲಿನ ಮೇಲೆ ಪ್ರಯತ್ನ ಮಾಡಬೇಕು. ಕೋಶಿಶ್ ಕರ್ನೆ ವಾಲೋं का हाथ कभी खाली नहीं होता ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನು ಪ್ರಯತ್ನ ಮಾಡ್ತೀವಿ ಅದಕ್ಕೆ ನಮಗೆ ಫಲ ಇವತ್ತು ಸಿಗ್ಲಿಕ್ಕಿಲ್ಲ, ನಾಳೆ ಸಿಗ್ಲಿಕ್ಕಿಲ್ಲ, ನಾಡಿನ ಖಂಡಿತವಾಗಿ ಸಿಗ್ತದೆ. ಅದಕ್ಕೆ ತಾವೆಲ್ಲ ರೈತರಿದ್ದೀರಿ, ನಾನು ನಿಮ್ಮ ಜೊತೆ ಸೇರ್ತೀನಿ. ಯಾವತ್ತು ನೀವು ಕೈ ಮಾಡಿ ಕೂಗ್ತೀರಿ ಅವತ್ತು ನಾನು ಬಂದು ನಿಮ್ಮ ಜೊತೆ ಕೂಡಿಕೊಂಡು ಆಗುವಂತ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸೋಣ. ಬಂದಂತ ರೈತರಿಗೆ ಇನ್ನೊಂದ್ಸಲ ನಾನು ನಮ್ಮ ಊರಿನ ಪರವಾಗಿ ಧನ್ಯವಾದ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ